बीदर जिला के पत्रिका भवन में विश्वकर्मा एकदंडी मठ के प्रमुख श्री दाडेंद्र महास्वामी द्वारा प्रेस मीट का आयोजन किया गया। इस प्रेस मीट को संबोधित करते हुए जानकारी दी गई कि बीदर में 22 मार्च को विश्वकर्मा समाज का एक बड़ा विश्वकर्मा जन जागरूकता सम्मेलन आयोजित किया जाएगा। यह कार्यक्रम सुबह 11 बजे विश्वकर्मा कल्याण मंडप में अखिल कर्नाटक विश्वकर्मा महासभा की बीदर जिला यूनिट की ओर से आयोजित किया जा रहा है। इस सम्मेलन में पूर्व एमएलसी और अखिल कर्नाटक विश्वकर्मा महासभा के फाउंडर स्टेट प्रेसिडेंट केपी नंजुंडी विश्वकर्मा मुख्य रूप से शामिल होंगे। कार्यक्रम के दौरान विश्वकर्मा समाज के लिए आरक्षण की मांग को लेकर बीदर के बेंगलुरु तक प्रस्तावित पदयात्रा निकाली जाएगी। इस प्रेस कॉन्फ्रेंस में विश्वकर्मा एकदंडिगा मठ के प्रमुख श्री दाडेंद्र महास्वामी, महिला जिला अध्यक्ष सुलोचना जी विश्वकर्मा, जयप्रकाश पोदार, दत्तात्रेय विश्वकर्मा हिप्पलगांव, पांडुरंगा पांचाल मनल्ली, अंबुजा के प्रशांत विश्वकर्मा, श्रीनिवास कोना मेलाकुंडा मौजूद रहे। कैमरामैन पुराज का कवरेज। देश विदेश और स्थानीय समाचारों के लिए केपी न्यूज 24/7 को लाइक शेयर सब्सक्राइब जरूर करें। धन्यवाद। ಮಾರ್ಚ್ 22ರಂದು ಬಿದರ್ ನಗರದಲ್ಲಿರುವಂತಹ ಗುಂಪಾ ರಸ್ತೆಯಲ್ಲಿರುವಂತಹ ಕುಂಬಾರವಾಡ ಕಮಾನ್ ಹತ್ತಿರ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲಾ ಘಟಕ, ಮಾತೃ ಘಟಕ ಮತ್ತು ಯುವ ಘಟಕ ಮತ್ತು ಮಹಿಳಾ ಘಟಕದ ವತಿಯಿಂದ ಆಯೋಜನೆಯನ್ನ ಮಾಡಿದ್ದಾರೆ। ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ಅವರು ವಿಶ್ವಕರ್ಮರಿಗೆ ಜಾಗೃತಿಯನ್ನ ಮೂಡಿಸುವುದಕ್ಕಾಗಿ ಬರ್ತಾ ಇದ್ದಾರೆ। ಜಾಗೃತಿಯ ವಿಷಯಗಳು ಇಂತಿವೆ। ವಿಶ್ವಕರ್ಮ ಸಮಾಜ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಒಬ್ಬರೊಬ್ಬರು ಮಂತ್ರಿಗಳಿಲ್ಲ, ಒಬ್ಬ MLA ಇಲ್ಲ, MP ಕೂಡ ಇಲ್ಲ ಅಂತಕ್ಕಂಥದ್ದು ಗೊತ್ತಂದ್ರೆ ನಾವು ರಾಜಕೀಯವಾಗಿ ಹಿಂದುಳಿದಿದ್ದೀವಿ, ಸಾಮಾಜಿಕವಾಗಿ ಒಟ್ಟಾರೆ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟರೆ ನಮ್ಮ ವಿಶ್ವಕರ್ಮ ಸಮಾಜ ಇಂದು ನೆನ್ನೆಯದಲ್ಲ, ಇದು ಜಗತ್ತನ್ನ ಸೃಷ್ಟಿ ಮಾಡಿದವರೇ ವಿಶ್ವಕರ್ಮರು ಅಂದಾಗ ನಾವು ಈ ಜಗತ್ತು ಯಾವಾಗ್ಲಿಂದ ಸೃಷ್ಟಿ ಆಯ್ತೋ ಆವಾಗ್ಲಿಂದ ನಾವು ವಿಶ್ವಕರ್ಮರಿದ್ದೀವಿ। ಆದ್ರೂ ಸಹ ನಮ್ಮನ್ನ ಈಗಿನ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಕೂಡ ಆಗಿರ್ಬೋದು ನಮ್ಮನ್ನ ತುಳಿತಕ್ಕೆ ತಳ್ಳಲ್ಪಟ್ಟಿದ್ದಾರೆ। ನಾವು ಯಾವ ರೀತಿಯಿಂದಲೂ ನಾವು ಮುಂದಕ್ಕೆ ಬರ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ। ಯಾಕೆ ಅಂದ್ರೆ ನಾವು ಎಲ್ಲಿಯೂ ಸಹ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ದೃಢತೆಯನ್ನು ನಾವು ಹೊಂದೋದಿಲ್ವೋ ಅಲ್ಲಿವರೆಗೂ ನಮ್ಗೆ ನಮ್ಮ ವಿಶ್ವಕರ್ಮರ ಒಂದು ದೇಣಿಗೆಯನ್ನ ಆಗ್ಲಿ ನಾವು ಸಮಾಜಕ್ಕೆ ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ। ಯಾಕೆ ಅಂತಂದ್ರೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಒಂದು ಗಟ್ಟಿಯಾದಂತ ಕಬ್ಬಿಣವನ್ನು ಸಹ ಒಂದು ರೂಪವನ್ನು ಕೊಡುವಂತ ನಾವು ವಿಶ್ವಕರ್ಮರು, ಒಂದು ಗುಂಡುಗಲ್ಲನ್ನ ಒಂದು ಸುಂದರವಾದ ಮೂರ್ತಿಯನ್ನು ಮಾಡುವಂತಹ ಶಕ್ತಿ ಉಳ್ಳವರು ನಾವು। ಒಂದು ಚಿನ್ನ ಆಗಿರ್ಬೋದು, ಆಭರಣವಾಗಿರ್ಬೋದು, ಗಟ್ಟಿಯಾದಂತ ಆಭರಣವನ್ನ ಸಣ್ಣ ಸಣ್ಣ ವಸ್ತುಗಳನ್ನಾಗಿ ದೊಡ್ಡ ದೊಡ್ಡ ಆಭರಣಗಳನ್ನಾಗಿ ಮಾಡುವಂತ ನಾವು ವಿಶ್ವಕರ್ಮರು, ಶಿಲ್ಪಿಗಳು। ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತ ಸಮಾಜದ ಧ್ವನಿಯಾಗಿ ಹಿಂದುಳಿದ ಒಂದು ಶೋಷಿತ ವರ್ಗಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ, ಈ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೆ ಹಗಲಿರುಳನ್ನದೇ ರೈತರಿಗೆ ಬೆನ್ನೆಲುಬಾಗಿ ನಿಂತಂತ ಈ ಸಮಾಜ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಕೇಳಿದ್ರ, ಹಳ್ಳಿ ಊರಲ್ಲಿ ಹೋಗಿದ್ರ ಎಲ್ಲ ಟ್ರಾಕ್ಟರ್ ಅವು ಇವು ಆಗಿ ಎಲ್ಲಿಯೂ ಕೆಲಸ ಇಲ್ಲ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟೋ ಜನ ಕೆಲಸಗಳಿಲ್ಲ। ಒಂದು ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ದೇಶಕ್ಕೆ ಅನ್ನ ಕೊಟ್ಟಿರ್ತಕ್ಕಂಥ ರೈತನಿಗಾಗಿ ದುಡಿದಂತ ಸಮಾಜ ಉಳಿಸಬೇಕು, ಆದ್ರೆ ಸರ್ಕಾರಕ್ಕೆ ಏನಾದ್ರೂ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಬೇಕಂದ್ರೆ ಸನ್ಮಾನ್ಯ ಶ್ರೀ ನಮ್ಮ ರಾಜ್ಯದ ನಮ್ಮ ಸಮಾಜದ ಧ್ವನಿಯಾಗಿ ನಿಂತು ಹಗಲಿರುಳು ಅನ್ನೋದೇ ಈ ಸಮಾಜಕ್ಕೆ ಏನಾದ್ರೂ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸ ಮಾಡಬೇಕು ಅಂತಿರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತ 22/3/2026ನೇ ಇಸ್ವಿಯಲ್ಲಿ ಬೀದರ್ ನಗರಕ್ಕೆ 2ನೇ ಸಲ ಆಗಮಿಸ್ತಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ಅವರು, ಮಾಜಿ